ರಸವೂ ಬೇಕು, ಕರುಣಾರಸ. ಯಾವ ಕರುಣಾರಸ? ಆ ಕ್ರೌಂಚ ಪಕ್ಷಿಗಳು ಸತ್ತೋಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಕರುಣಾರಸ ಉತ್ಪನ್ನವಾಗುತ್ತೋ ಆ ಕರುಣಾರಸ ಭರಿತನಾಗಿರ್ತಾನೆ ಯಾರು? ವಾಲ್ಮೀಕಿ. ಆ ರಸ ಇದೆ, ಆ ವಿಷಯ ಇದೆ, ದೈವ ಅನುಗ್ರಹವೂ ಇದೆ. ಈ ಮೂರು ಯಾವಾಗಾದರೆ ಆಗಿದೆಯೋ ರಾಮಾಯಣ ರಚನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ ವಾಲ್ಮೀಕಿ. ಅವಾಗ ಭರದ್ವಾಜ ಮುನಿಗೆ ನಾನು ರಾಮಾಯಣವನ್ನು ಹೇಳ್ತಾ ಹೋಗ್ತೀನಿ, ನಿನ್ನೆ ಬರಿತಾ ಹೋಗ್ತೀನಿ. ಯಾವ ರೀತಿಯಾಗಿ ವ್ಯಾಸ ಮಹರ್ಷಿ ನಮ್ಮ ಗಣೇಶನಿಗೆ ಹೇಳಿ ಭಾರತವನ್ನು ಬರೆಸಿದಾನೋ ಅದೇ ರೀತಿಯಾಗಿ ಭರದ್ವಾಜ ಮಹಾಮುನಿ ಮತ್ತು ಹೇಳ್ತಾ ಹೋಗ್ತಾನೆ. ಅವನು ಏನೇನು ತೋಚುತ್ತೋ ಅದು ಹೇಳ್ತಾ ಹೋಗ್ತಾನೆ. ಭರದ್ವಾಜ ಮುನೀಂದ್ರರು ಬರೀತಕ್ಕಂಥದ್ದು. ಆ ಕಾರಣ ಈ ರೀತಿಯಾಗಿ ಪ್ರಾರಂಭವಾಗಿರ್ತಕ್ಕಂಥ ಯಾವ ರಾಮಾಯಣವಿದೆಯೋ ಅದು ನಿಜವಾಗಿಯೂ ಸಾಧನ ಚತುಷ್ಟಯ ಸಂಪತ್ತಿಯಾಗಿರ್ತಕ್ಕಂಥ ಒಬ್ಬ ಶಿಷ್ಯನಿಗೆ ಆ ಸಾಮರ್ಥ್ಯ ಇದೆ. ಆದ ಕಾರಣ ಅದು ಬಂದಿದೆ. ಅಷ್ಟೇ ಅಲ್ಲ, ಧರ್ಮಾರ್ಥ ಕಾಮ ಪುರುಷಾರ್ಥಗಳನ್ನೆಲ್ಲ ವಿವರಣೆ ಮಾಡ್ತಕ್ಕಂಥ ಒಂದು ಉತ್ತಮ ಗ್ರಂಥವನ್ನು, ರಾಮಾಯಣ ಗ್ರಂಥವನ್ನು ವಾಲ್ಮೀಕಿ ಮಹರ್ಷಿ ಬರೆದಿರ್ತಕ್ಕಂಥದ್ದು. ಪ್ರಥಮ ಕಾಂಡ ಅದು ಬಾಲಕಾಂಡ. ಬಾಲಕಾಂಡದಲ್ಲಿ ವಿಷಯ ಏನು? ಬಾಲಕಾಂಡದಲ್ಲಿ ವಿಷಯ ರಾಮ ಲಕ್ಷ್ಮಣ ಭರತ. ಕಾಂಡದಲ್ಲಿ ಹೇಳಲ್ಪಟ್ಟಿದೆ ಒಬ್ಬ ಮಹಾರಾಜ ದಶರಥ. ದಶ ಅಂದರೆ ಎಷ್ಟಪ್ಪ? ಅರ್ಥಗಳಿರುತ್ತೆ ಅಲ್ವಾ? ಅರ್ಥಗಳಿರುತ್ತೆ. ರಥ ಅನ್ನೋದಕ್ಕೆ ಎರಡು ಅರ್ಥ ಇದೆ. ರಥ ಅಂದರೆ ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂದರೆ ಎರಡು ಚಕ್ರ, ಒಂದು ವಾಹನ, ಆ ವಾಹನವನ್ನು ಓಡಿಸ್ತಕ್ಕಂಥದ್ದು. ಆ ವಾಹನಕ್ಕೆ ರಥ. ಅದು ಸಾಮಾನ್ಯವಾಗಿ ಬಳಿಕೆ ಏನಿದೆಯೋ ಅದು ರಥಂ ಅಂತ. ಆದ ಕಾರಣ ದಶರಥ ಅಂದರೆ 8 ಕೋರಿಕೆಗಳು. ನಾನಿನ್ನ ಉಳಿದಿದ್ದಕ್ಕೆಲ್ಲ ಅರ್ಥ ಆಗಿದೆ. ನೀವು ಮಹಾಜ್ಞಾನಿಗಳು, ಟಕ್ಕತ್ರ ಅರ್ಥ ಆಗ್ಬಿಡುತ್ತೆ ನಿಮಗೆ. ದಶರಥ ಅಂದರೆ 10 ರಥಗಳು, ಕೋರಿಕೆಗಳು. ಆ 10 ಕೋರಿಕೆಗಳು ಯಾವುವು? ಇದೆಯೋ ಬೇರೆಯೊಬ್ಬರಿಗಿದೆ, ಇನ್ನು ಪ್ರತಿಯೊಬ್ಬರಿಗೆ. ಅಂದರೆ ಪ್ರತಿಯೊಬ್ಬರು ಯಾರು? ದಶರಥ. ಪ್ರತಿಯೊಬ್ಬರು ಯಾರು? ಮತ್ತೆ ದಶರಥ ಅಂದರೆ 10 ಕೋರಿಕೆಗಳು ಒಂದೇ ಸಮನಾಗಿ ಯಾರು ಯೋಚನೆ ಮಾಡಬಲ್ಲರೋ ಅವರು ದಶರಥ. ಅದು ನಿಜವಾಗಿರ್ತಕ್ಕಂಥ ಅರ್ಥ. ಅದು ನಮಗೆ ಪಂಚ ಜ್ಞಾನ ಇಂದ್ರಿಯಗಳ ಪಂಚ ಕರ್ಮಗಳು ಏನಿವೆಯೋ ಅದು 5 ಕೋರಿಕೆಗಳು. ಶ್ರೋತ್ರೇಂದ್ರಿಯಕ್ಕೆ ಕೋರಿಕೆ ಏನು? ಸುಮ್ಮನೆ ಕೇಳೋದ? ಶಬ್ದ ಕೇಳೋದು. ಕೇವಲ ಶಬ್ದ ಕೇಳೋದ? ಶಬ್ದ ಅರ್ಥ. ನೀವು ಅರ್ಥ ಬಿಡಬೇಡಿ. ಕೇವಲ ಶಬ್ದ ಅಂದರೆ DJ ಆಗುತ್ತೆ. ಆ DJ